RCB ತಂಡ ಮೊನ್ನೆ ನಡೆದಂತ ಫೈನಲ್ 18ನೇ ವರ್ಷದ ವರ್ಷಗಳಿಂದ ನಮ್ಮ ಕರ್ನಾಟಕದ RCB ಅಭಿಮಾನಿಗಳು ಮತ್ತು ಸಮಸ್ತ ಕ್ರೀಡಾಪಟುಗಳು ಆಳ ಕಾತುರದಿಂದ ಕಾಯ್ತಾ ಇತ್ತು. ಮೊನ್ನೆ ಕಪ್ಪು ನಮ್ದಾಯ್ತು, ನಾವೆಲ್ಲ ಸಂಭ್ರಮ ಪಟ್ವಿ. ಎಲ್ಲ ಕಡೆ ರಾಜ್ಯದ ಉದ್ದಗಲಕ್ಕಷ್ಟೇ ಅಲ್ಲ, ಬೇರೆ ಬೇರೆ ಕಡೆ ಸಂಭ್ರಮಾಚರಣೆ ಮಾಡಿದ್ವಿ. ನಿನ್ನೆ ದಿವಸ ಕಾಂಗ್ರೆಸ್ಸಿನ ಸರ್ಕಾರ ಯಾವುದೇ ಪೂರ್ವಭಾವಿ ಸಭೆಯನ್ನು ಮಾಡಿದೆ. ತರಾತುರಿಯಲ್ಲಿ ತಂಡದ ಆಹ್ವಾನ ಮಾಡಿ ವಿಧಾನಸೌಧ ಮೆಟ್ಟಿಲ ಹತ್ರ ಕೇವಲ 10 ನಿಮಿಷಗಳ ಸಭೆ ಮಾಡಿದ್ರು. ಆ ಸಭೆಯಲ್ಲಿ ಉಪಸ್ಥಿತರಿದ್ದವರು ಮುಖ್ಯಮಂತ್ರಿಗಳ ಕುಟುಂಬ ವರ್ಗದ ಸದಸ್ಯರು, ಸಚಿವರುಗಳ ಕುಟುಂಬ ವರ್ಗದ ಸದಸ್ಯರು ಮತ್ತು ಅನಗತ್ಯವಾಗಿ ಶಾಸಕರ ಕುಟುಂಬ ವರ್ಗದವರು ಎಲ್ಲ ಒಂದ್ ಕಡೆ ಅವರಿಗೆ ಸಂಭ್ರಮಾಚರಣೆ, ಅವರಿಗೆ ಅಭಿನಂದಿಸದ ತರಾತುರಿಯಲ್ಲಿ ಆತುರದ ಒಂದು ಕಾರ್ಯಕ್ರಮವನ್ನು ಮಾಡಿದ ಜೊತೆಗೆ ಅಲ್ಲಿ ನಡೆದದ್ದು ಸಚಿವರುಗಳ ಅವರ ಕುಟುಂಬ ವರ್ಗದವರ ಸೆಲ್ಫಿ ಕಾರ್ಯಕ್ರಮ ರೀಲ್ಸ್ಗೆ ಮಾತ್ರ ಸೀಮಿತವಾಗಿತ್ತು. ಇಡೀ ವೇದಿಕೆ ಅವರೇ ತುಂಬಿತು. ಆಟಗಾರರಿಗೂ ಕಿರಿಕಿರಿ ಆಯ್ತು, ಬೇಸರ ಆಯ್ತು. ನಿನ್ನೆ ಹೇಳಿದ್ದು ಅಲ್ಲಿಂದ ಚಿನ್ನಸ್ವಾಮಿ ಕ್ರೀಡಾಂಗಣವರೆಗೂ ಓಪನ್ ಬಸ್ನಲ್ಲಿ ಮೆರವಣಿಗೆ ಆಗಿದ್ರೆ ಈ ರೀತಿ 5 ಕಡೆ ನಡೀತಾ ಇರಲಿಲ್ಲ. ಚಿನ್ನಸ್ವಾಮಿ ಕ್ರೀಡಾಂಗಣ ಕೇವಲ 35,000 ಸಾರ್ವಜನಿಕರು ಉಪಸ್ಥಿತಕ್ಕಂಥ ಒಂದು ಸ್ಟೇಡಿಯಂ. ಇವರು ಆನ್ಲೈನ್ ಆಫ್ಲೈನ್ ಬುಕ್ಕಿಂಗ್ ಮಾಡದೆ ಏನ್ ಮೆರವಣಿಗೆ ರದ್ದಾದ ತಕ್ಷಣ ಫ್ರೀಯಾಗಿ ಸಾರ್ವಜನಿಕರಿಗೆ ಪ್ರವೇಶ ಅಂತಂದ್ರು. ಅಲ್ಲಿ 5-6 ಗೇಟ್ಗಳಿದೆ, ನಾನು ನೋಡಿದ್ದೀನಿ. ಕೇವಲ ಸಣ್ಣ ಗೇಟ್ ತೆರೆದು ಲಕ್ಷಾಂತರ ಜನ ಒಳಗಡೆ ನುಗ್ಗಿದ್ರು. ವಿಧಾನಸೌಧ ಸ್ಟೇಡಿಯಂ ಅಲ್ಲಿ ಅಭಿನಂದನೆ ಸಮಾರಂಭ ನಡೆಯುವಾಗ 4 ಜನ ಮರಣ ಹೊಂದಿದ್ರು. ಆಗ ಇದು ಮಾಹಿತಿ ಇತ್ತು ಸರ್ಕಾರಕ್ಕೆ, ಯಾಕಂದ್ರೆ ಗುಪ್ತಚರ ಇಲಾಖೆ ಅವ್ರಿಗೆ ಮಾಹಿತಿಯನ್ನು ಕೊಟ್ಟಿತ್ತು. ನಾಲ್ಕು ಜನ ಮರಣ ಹೊಂದಿದ್ರು. ಸ್ಟೇಡಿಯಂನಲ್ಲಿ ಪ್ರತಿಷ್ಠೆಗೋಸ್ಕರ ಮತ್ತೆ ಅಲ್ಲಿ ತಳ್ಳಾಟ, ನೂಕಾಟ, ಲಾಠಿ ಚಾರ್ಜ್ 12 ಜನ ಮರಣ ಹೊಂದಿದ್ರು. ಅಲ್ಲಿ ಒಟ್ಟು 12 ಜನ ಮರಣ ಹೊಂದಿದ್ದಾರೆ. ಸುಮಾರು 45 ಜನ ಅಸ್ವಸ್ಥರಾಗಿದ್ರು. ಸರ್ಕಾರ ಪ್ರತಿಷ್ಠೆಗೆ ಬಿದ್ದು ತರಾತುರಿ ಕಾರ್ಯಕ್ರಮ ಮಾಡೋ ಅವಶ್ಯಕತೆ ಇತ್ತ? ಇದುವರೆಗೂ ಎಲ್ಲೆಲ್ಲಿ IPL ಯಾವ ರಾಜ್ಯದಲ್ಲಿ ವಿನ್ ಆಗಿದೆ ಅಲ್ಲಿ ಎಲ್ಲೂ ಇಂಥ ಐತಿಹಾಸಿಕ ಘಟನೆ ನಡೆದಿಲ್ಲ.
ಕಳೆದ ವರ್ಷ ವರ್ಲ್ಡ್ ಕಪ್ನಲ್ಲಿ ನಮ್ಮ ಭಾರತೀಯ ಆಟಗಾರರು ವಿನ್ ಆದಾಗ ಮುಂಬೈನಲ್ಲಿ ಕಾರ್ಯಕ್ರಮ ಅದು, ಅಲ್ಲಿ ಎಲ್ಲಿ ಸಣ್ಣ ಹಿತಗಟ್ಟೆ ನಡೆಯಿಲ್ಲ. ಆದರೆ ಈ ಸರ್ಕಾರ ಏನು ಭರವಸೆಗಳು ಭಾಗ್ಯ ಕೊಡುದಿಲ್ಲ, ಜನರ ಸಮಾಧಿ ಮೇಲೆ, ಅಮಾಯಕರ ಮೇಲೆ, ಮುಕ್ತ ಮಕ್ಕಳ ಮೇಲೆ ತರಾತುರಿಯಿಂದ ಕಾರ್ಯಕ್ರಮ ಇದು ಒಂದು ಭಾಗ್ಯ ಅಂತ ತಪ್ಪಾಗಲಾರದು. ಸರ್ಕಾರ ಅಧಿಕಾರದ ಮುಖ್ಯಮಂತ್ರಿಗಳು ಇವರು ಯಾವುದೇ ಸಚಿವ ಸಂಪುಟ ಸದಸ್ಯರಿಗೆ ಅಧಿಕಾರದ ಮುಂದುವರಿಕೆ ನೈತಿಕ ಹಕ್ಕಿಲ್ಲ. ಇದು ಒಂದು ದೊಡ್ಡ ದುರಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.